ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಭೀಮಣ್ಣ ಬೋವಿ, ಕೆಜಿ ನ್ಯೂಸ್ ಇಂಡಿಯಾ ವರದಿಗಾರ. ಇಲ್ಲಿ ಅರಣ್ಯ ವಲಯ ಅಧಿಕಾರಿಗಳಾದಂಥ ಕಾತೂರ್ ವಲಯ, ಉತ್ತರ ಕನ್ನಡ ಜಿಲ್ಲೆ ಮುನಗೋಡು ತಾಲೂಕಿನ ಸುನಿಲ್ ಫಾರೆಸ್ಟ್ನವರು ಮೂಲ ಹೊನ್ನಾವರರಾಗಿರ್ತಾರೆ. ಇಲ್ಲಿ ಫಾರೆಸ್ಟರಾಗಿ ನೌಕರಿಯನ್ನು ಮಾಡ್ತಾರೆ. ಅವರು ಮಾಡಿದಂಥ ಕೆಲಸ ವಿಪರೀತವಾಗಿ ಇದೆ. ಅಂದರೆ ಮನೆಗಳಲ್ಲಿ ಬಂದಂಥ ಅಥವಾ ಹೊಲಗದ್ದೆಯಲ್ಲಿರುವಂಥ ಜನರಿಗೆ ತೊಂದರೆ ಮಾಡುವಂಥಲ್ಲಿ ಇರುವಂಥ ಹಾವುಗಳನ್ನು ಹಿಡಿದು ಸುರಕ್ಷಿತವಾಗಿ ಮತ್ತು ಹೋಗಿ ಅರಣ್ಯಕ್ಕೆ ಬಿಟ್ಟು ಬರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾನು ಇತ್ತೀಚೆಗೆ ಮೊನ್ನೆ ಒಂದು ನೋಡಿದೆ, ಬಾಳಕರಾಸ್ನಲ್ಲಿ ಒಂದು ಮೀನುದ ಬಲಿಯಲ್ಲಿ ಸಿಕ್ಕಾಕೊಂಡಂಥ ಒಂದು ಹಾವನ್ನು ಅವರು ಯಾವ ರೀತಿಯನ್ನು ಅದು ಕತ್ತರಿ ತೊಗೊಂಡು ಕಟ್ ಮಾಡಿ ಬಿಡಿಸಿ ಅದನ್ನು ಹೋಗಿ ಬಿಟ್ಟು ಬರ್ತಾರಂದರೆ ನಿಜಕ್ಕೂ ನೋಡಿದರೆ ಅದು ಮೈ ಜುಮ್ ಅನ್ನಿಸುತ್ತೆ. ಅಂಥ ರೀತಿಯಲ್ಲಿ ಅವರು ಹಾವುಗಳನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಂದು ಇವತ್ತು ಹೆಬ್ಬಾವುಗಳು, ನಾಗರಾವುಗಳು, ಕೆರೆ ಹಾವುಗಳು, ಎಷ್ಟೋ ಹಾವುಗಳು ಕಂಡ್ರೆ ಜನ ಗುಂಪಾಗಿ ಬಡಗಿ ತಗೊಂಡು ಹೊಡೆದು ಅವನ್ನ ಸಾಯಿಸುವಂಥ ಕೆಲಸನ ಮಾಡ್ತಿದ್ರು. ಇವತ್ತು ಅದು ನಡೀತಾ ಇಲ್ಲ. ಅವರು ಫಾರೆಸ್ಟ್ನವರು ಇರೋದ್ರಿಂದ ಅವರು ಹಿಡ್ಕೊಂಡೋಗಿ ಸುರಕ್ಷಿತವಾಗಿ ಅರಣ್ಯದಾಗ ಬಿಟ್ಟು ಬರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕೂ ಮುಂಚೆ ಯಾರು ಹಾವು ಹಿಡಿಯೋರು ಇದ್ದರೆ ಅವ್ರಿಗೆ 1000, 1500 ಹಿಂಗೆಲ್ಲ ಕೊಡಬೇಕಾಗಿತ್ತು. ಆದರೆ ಇವ್ರಿಗೆ ಯಾವುದೂ ಇಲ್ಲ. ಫ್ರೀಯಾಗಿ ಸುದ್ದಿ ಮುಟ್ಟಿದ್ರೆ ಸಾಕು, ತಕ್ಷಣ ಬಂದು ಎಂಥ ಹೋದರೂ ಹಿಡಿದು ಅದನ್ನು ಅರಣ್ಯಕ್ಕೆ ಹೋಗಿ ಬಿಟ್ಟು ಬರೋಂಥ ಕೆಲಸವನ್ನು ನಮ್ಮ ಸುನಿಲ್ ಫಾರೆಸ್ಟ್ನವರು ಮಾಡ್ತಾ ಇದ್ದಾರೆ. ಅವರಿಗೆ ತುಂಬ ನಮ್ಮ ಕೆಜಿ ನ್ಯೂಸ್ ವಾಹಿನಿಯಿಂದ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರ ಸಂಘದ ತಾಲೂಕಾ ಅಧ್ಯಕ್ಷರು ನಾವು ಈ ನಮ್ಮ ವಾಹಿನಿಯಿಂದ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಧನ್ಯವಾದ.